ಶಾಸ್ತ್ರಿಗಳೇ, ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೀವಿ. ಈ ವಾರದ ವಿಶೇಷ ಮಂತ್ರವನ್ನು ತಿಳಿಸ್ಕೊಡೋದಾದರೆ, ನಾವು ಹೇಮಂತ ಋತುವಿನಲ್ಲಿದ್ದೀವಿ. ಈ ಹೇಮಂತ ಋತು, ಶಿಶಿರ ಋತು ಇವೆರಡೂ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಋತುಗಳು. ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಚಳಿಗೆ ದೂಡಿ ಹಿಂಸೆ ಮಾಡಿ ದೇಹದಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ, ಧಾತುಗಳ ವ್ಯತ್ಯಾಸ ಮಾಡಿಬಿಡುತ್ತೆ. ಈ ಕಾರಣದಿಂದಾಗಿ ಹಾಗಾಗಬಾರ್ದು. ಆರೋಗ್ಯ ಸದೃಢವಾಗಿರಬೇಕು. ಈ ಕಾಲದಲ್ಲಿ ಬಹಳ ಮುಖ್ಯವಾಗಬೇಕು. ಆ ದೃಷ್ಟಿಯಿಂದ ಒಂದು ಆರೋಗ್ಯಪ್ರದ ಮಂತ್ರ ಈ ವಾರ ಗಮನಿಸಿ. ಷಡ್ಋತು ಕುಸುಮಗ್ರಸ್ವ ಷಡಾಧಾರ ಷಡಕ್ಷರ ಸಂಸಾರ ವೈದ್ಯ ಸರ್ವಜ್ಞ ಸರ್ವಭೇಷಜ ಭೇಷಜಂ. ಸರ್ವಭೇಷಜ ಭೇಷಜಂ ಅಂತ ಹೇಳಿದೆ ಕೊನೆಯಲ್ಲಿ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಎಲ್ಲ ಔಷಧಿ ಯಾವುದಪ್ಪ ಅಂದರೆ ಈ ಮಂತ್ರ ಔಷಧಿ. ಹೀಗಾಗಿ ಅದನ್ನೇ ಹೇಳ್ತಾ ಇದ್ದಾರೆ. ಈ ಕಾರಣದಿಂದ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಯಾವುದೇ ಒಂದು ಆದಿ ವ್ಯಾಧಿ ಅಂತ ಎರಡು ಬಗೆಯ ರೋಗಗಳಲ್ವ ನಮಗೆ. ಒಂದು ಮಾನಸಿಕ ವ್ಯಥೆ, ಇನ್ನೊಂದು ಶಾರೀರಿಕ ವ್ಯಥೆ. ಈ ಎರಡೂ ಬಾಧೆಗಳು ನಮ್ಮನ್ನು ಪೀಡಿಸೋದಿಲ್ಲ, ನಮ್ಮ ಶರೀರವನ್ನು ಮನಸ್ಸನ್ನು ಘಾಸಿಗೊಳಿಸೋದಿಲ್ಲ. ಈ ಮಂತ್ರವನ್ನು ಹೇಳ್ಕೊಳ್ಳೋ ಮೂಲಕ ಹೇಳಿ. ಪ್ರತಿ ದಿವಸ ಹೇಳ್ಕೊಳ್ಬಹುದು. ಈ ವಾರದ ಅಂತ್ಯದವರೆಗೂ ಪ್ರತಿ ದಿವಸ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆ, ವಿಶೇಷ ಮಂತ್ರ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.